ಇವತ್ತು ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮ, ಚಿತ್ರ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದ. ಕಳೆದ 10 ದಿವಸದಿಂದ ನಮ್ಮನ್ನವರು ತೋರಿಸ್ತಾ ಇರೋದನ್ನು ನೋಡಿದರೆ ಚುನಾವಣೆಗೆ ಇಷ್ಟು ತೋರಿಸಿದ್ರೆ ಸಾಕಾಗಿತ್ತು. ಇವತ್ತು ಎಲೆಕ್ಷನ್ ಟೈಮಲ್ಲಿ ಇಷ್ಟು ತೋರಿಸಿಲ್ಲ. ಆದ್ರೆ ಈಗ ಅವರು ಹೆಚ್ಚಾಗಿ ಜೆಡಿಎಸ್ ಮೈತ್ರಿ ಇದು ಚರ್ಚೆ ನಡೀತಾ ಇದೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಕುದುರೆ ಚೆನ್ನಾಗಿದ್ರೆ ಖರೀದಿ ಮಾಡೋನು ಮನೆಗೆ ಬರ್ತಾನೆ, ಅದು ಮಾರ್ಕೆಟಿಗೆ ತಗೊಂಡು ಮಾರಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನಕ್ಕಂತ ಮಾತನ್ನ ಇವತ್ತು ಜನತಾದಳ ಸ್ಪಷ್ಟಪಡಿಸಿದೆ. ಇವತ್ತು ಇದು ಬಂದ ಜನ ತಂದ ಜನ ಅಲ್ಲ. 2ರಿಂದ ಜನತಾದಳ 130 ಆಗ್ಯದ, 19ರಿಂದ 120 ಆಗೋದೇನು ದೊಡ್ಡದಲ್ಲ. ಕಾರಣ ಇವತ್ತು ಜನತಾದಳದ ಕಾರ್ಯಕರ್ತ ಹಳ್ಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಪ್ರತಿ ಊರಲ್ಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಇವತ್ತು ಜನತಾದಳಕ್ಕಿದೆ. ಇವತ್ತು ಏನು ರಾಜ್ಯದ ಪರಿಸ್ಥಿತಿ ಆಗಿದೆ ನಿಮ್ಮ ಎದುರುಗಡೆ ಇದೆ. ಅದು ಲಕ್ಷ್ಮೀ ಭಾಗ್ಯ, ಪಂಚಭಾಗ್ಯ, ಆ ಭಾಗ್ಯ, ಕನಕಲಕ್ಷ್ಮಿ, ಧಾನ್ಯಲಕ್ಷ್ಮಿ ಅಂತ ಹೇಳಿ ಕೊನೆಗೆ ವಿಧಾನಸೌಧ ತೆಜುರಿಯಲ್ಲಿ ದರಿದ್ರ ಲಕ್ಷ್ಮಿ ಕೂತಿರ್ಬೇಕಂತ ಕೆಲಸವನ್ನು ಇವತ್ತಿನ ದಿವಸ ಮಾಡಿದ್ದಾರೆ. ಇವತ್ತು ರಸ್ತೆಗೆ ದುಡ್ಡಿಲ್ಲ, ಸ್ಕೂಲಿಗೆ ದುಡ್ಡಿಲ್ಲ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗತ್ತೆ ಅಂದ್ರೆ ನವೆಂಬರ್ ಡಿಸೆಂಬರ್ ಆದ್ರೆ ಸಂಬಳ ಕೊಡಕ್ ದುಡ್ಡಿರಂಗಿಲ್ಲ. ಇವತ್ತು ಅನೇಕ ಜನ ಖಾಸಗಿ ಬಸ್ ಮಾಲೀಕರು ನೇಣ ಹಾಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ. ಆಟೋ ರಿಕ್ಷಾ ಡ್ರೈವರ್ಗಳು ಇವತ್ತು ಅನಾಥರಾಗ್ತಾ ಇದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಶ್ರೀಮಾನ್ ದತ್ತಾರ್ ಅವರು ಹೇಳ್ದಂಗೆ ನಾವು ಇವತ್ತಿಗೂ ಕೂಡ ಭಕ್ತ ಭಂಡಾರಿ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಕನಕದಾಸರ ಏನು ಸಿದ್ಧಾಂತಗಳಿದೆ ಆ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿದ್ದೇವೆ. ಇವತ್ತು ನಮಗೆ ಯಾರ ಜೊತೆಗೆ ಮೈತ್ರಿ ಮಾಡಬೇಕು ಅನ್ನಕ್ಕಂತ ಆತುರ ನಮಗಿಲ್ಲ, ನಮಗೆ ಅನಿವಾರ್ಯತೆನೂ ನಮಗಿಲ್ಲ. ಆದರೆ ಗೌರವಯುತವಾಗಿ ರಾಜ್ಯದ ದೃಷ್ಟಿಯಿಂದ ಯಾರು ಇವತ್ತಿನ ದಿವಸ ಗೌರವ ಕೊಟ್ಟು ಮುಂದೆ ಬರ್ತಾರೋ ಅವ್ರಿಗೆ ಇವತ್ತಿನ ದಿವಸ ನಾವು ಸ್ವಾಗತ ಮಾಡೋದಕ್ಕೆ ತಯಾರಾಗಿದ್ದೇವೆ. ಕಾರಣ ನಮಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಪೂಜ್ಯ ರಾಷ್ಟ್ರಕವಿ ಪುಟ್ಟಪ್ಪನವರು ಹಾಡಿ ಹೊಗಳಿದರು. ಇವತ್ತು ನನ್ನ ತಾಯಿ ಕರ್ನಾಟಕ ಮಾತೆಯ ಸ್ಥಿತಿ ಏನಾಗಿದೆ? 110 ತಾಲೂಕಿನಲ್ಲಿ ಬರಗಾಲ ಬಂದಿದೆ. ರೈತರು ಇವತ್ತು ಬಿತ್ತನೆ ಮಾಡಿದ್ದಾರೆ, ಮಳೆ ಇಲ್ಲ. ಲಕ್ಷಾಂತರ ಎಕರೆ ಜಮೀನು ಇವತ್ತು ಬೀಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಇದ್ರ ಬಗ್ಗೆ ಏನಾದರೂ ಸರ್ಕಾರ ಕ್ರಮ ಕೈಗೊಂಡಿದೆಯೋ? ಮಂಡ್ಯದಲ್ಲಿ ನೀರು, ಕಾವೇರಿ ನೀರು ಹರಿದು ಬಿಡ್ತಾ ಇದ್ರು. ಜನತಾದಳ ಮಂಡ್ಯದಲ್ಲಿ ಹೋರಾಟ ಶುರು ಮಾಡಿತು. ನಿನ್ನೆ ಆ ನೀರನ್ನು ಇವತ್ತಿನ ದಿವಸ ನಿಲ್ಲಿಸಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಿದ್ರೆ ಒಂದು ಹನಿ ನೀರು, ತಾಯಿನಾಡಿನ ನೀರು ಪರ ರಾಜ್ಯಕ್ಕೆ ರೈತರಿಗೆ ಅನ್ಯಾಯ ಮಾಡಿ ಬಿಡ್ತಿರಲಿಲ್ಲ. ಇವತ್ತು ಕೃಷ್ಣಾ ಮೇಲ್ಕಂಡ ಯೋಜನೆ ಯಾವಾಗ ಅದನ್ನು ಎತ್ತರ ಮಾಡಬೇಕು ಅಂದಾಗ ದೇವೇಗೌಡರು ಪ್ರಧಾನಮಂತ್ರಿ, ಚಂದ್ರಬಾಬು ನಾಯ್ಡು ಹೇಳಿದ್ರು ನೀವೇನಾದ್ರೂ ಅದಕ್ಕೆ ಕೈ ಹಾಕಿದ್ರೆ ನಿಮ್ಮ ಪ್ರಧಾನಮಂತ್ರಿ ಬೆಂಬಲನ ವಾಪಸ್ ತಗೋತೀವಿ ಅಂದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು, ನನ್ನ ಪ್ರಧಾನಮಂತ್ರಿ ಪಟ್ಟ ಹೋದ್ರೂ ಚಿಂತೆ ಇಲ್ಲ, ಕೃಷ್ಣ ಭಾಗದ ರೈತರಿಗೆ ನಾನು ಕೈ ಬಿಡಕ್ಕೆ ತಯಾರಾಗಿಲ್ಲ. ಇದು ಹೇಳೋ ಶಕ್ತಿ ಇವತ್ತು ಜನತಾದಳಕ್ಕಿದೆ. ಆದ್ರಿಂದ ಇವತ್ತೇನು ಒಂದು ಜಾತಿವಾದ ಇವತ್ತು ಎಬ್ರಿಸಕ್ಕೆ ಹೊಂಟಿದಾರೋ, ಜನತಾದಳ ಬಿ ಟೀಮು, ಸಿ ಟೀಮು. ನಿತೀಶ್ ಕುಮಾರ್ ಯಾವ ಟೀಮ್ ರೀ? ಎಲ್ಲಿದ್ರು ಅವರು? ಇವತ್ತು ಸಿದ್ದರಾಮಯ್ಯನ ಮಂತ್ರಿಮಂಡಲದಲ್ಲಿ ಕುಮಾರಸ್ವಾಮಿ ಬಸ್ನಲ್ಲಿ ಕುಂದಿರಿಸ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋದವ್ರು ಯಾರು? ಅದು ಮರ್ತಿಲ್ವಾ? ನೀವೇನ್ ಮಾಡಿದ್ರು ಮಾಫ್.
ನಾವು ಈ ರಾಜ್ಯದ ಗೌರವ ಉಳಿಸೋದಿಕ್ಕೆ ಇಲ್ಲಿ ನಾವು ಅಧಿಕಾರಕ್ಕಾಗಲ್ಲ, ಅಧಿಕಾರದ ಆಸೆ ನಮಗಿಲ್ಲ. ನಮಗಿರ್ತಕ್ಕಂಥದ್ದು ರಾಜ್ಯದ ಜನರ ಹಿತ ಕಾಪಾಡಬೇಕು ಅಂತ ಹೇಳತಕ್ಕಂಥದ್ದು, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ನನ್ನ ಮೇಲೆ ಹೇಳಿದ್ರೆ ಹೌದು, 3.5 ವರ್ಷ MLC ಪದವಿ ನಂದಿತ್ತು, ಅವ್ರ ಮುಖಕ್ಕೆ ರಾಜೀನಾಮೆ ಕೊಟ್ಟು ಎಷ್ಟು ಬಂದೆ. ಕಾರಣ 91 ವರ್ಷದ ದೇವೇಗೌಡರು ಜೀವಂತವಾಗಿರ್ಬೇಕಾದ್ರೆ ಅವರಿಗೆ ಅವಮಾನ ಮಾಡಕ್ ನಾವು ತಯಾರಾಗಿಲ್ಲ ಅನ್ನಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವು ಹೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಮಾರಸ್ವಾಮಿ ಅವರು ನನ್ನ ಸಹೋದರ ಇದ್ದಾಗೆ 25 ಲಕ್ಷ ಜನ ರೈತರಿಗೆ ಸಾಲ ಮನ್ನಾ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಕರೆಗೆ 10,000 ರೂಪಾಯಿ ರೈತರಿಗೆ ಜಮೀನಿಗೆ ಕೊಡ್ತೀವಿ ಅಂದ್ರು. ಇವತ್ತು ಈ ಸರ್ಕಾರ ಕೇಳ್ತೇನೆ ನಾನು, ಆ ಕಾರ್ಯಕ್ರಮಗಳು ನಿಮ್ಮ ಕೈಯಲ್ಲಿ ಕೊಡಕ್ ಸಾಧ್ಯವಾ? ರೈತರ ಚಿಂತೆ ನಿಮಗಿಲ್ಲ, ಅಲ್ಪಸಂಖ್ಯಾತರ ಚಿಂತೆ ನಿಮಗಿದೆಯಾ? ಹೋಗ್ಲಿ ಮುಸಲ್ಮಾನರಿಗೆ 4 ತಿಂಗಳಾಯ್ತು ನೀವು ಅಧಿಕಾರಕ್ಕೆ ಬಂದು, ಏನಾದ್ರೂ ಒಂದು ಕೆಲಸ ಮುಸಲ್ಮಾನರಿಗೆ ನಾವು ಮಾಡಿದ್ದೇವೆ ಅಂತೇಳಿ ನಿಮಗಲ್ಲಿ ತೋರ್ಸಕ್ಕಾಗಿದೆಯಾ? ಇನ್ನೂ ಹುಡುಗರು ಜೈಲ್ಗಳಲ್ಲಿದ್ದಾರೆ, ಕೇಸ್ಗಳಲ್ಲಿದ್ದಾರೆ, ಅದರ ಬಗ್ಗೆ ನೀವು ಮಾತಾಡಕ್ ತಯಾರಾಗಿಲ್ಲ. ಕಾಂಗ್ರೆಸ್ನಲ್ಲಿ ಯಾರಿಗೂ ಕೂಡ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಇವತ್ತು ಇಷ್ಟು ಮಾತ್ರ ಹೇಳ್ತೇನೆ ನಾನು, ಇವತ್ತು ನಾನು ಈ ಪಕ್ಷದ ಅಧ್ಯಕ್ಷನಾಗಿ ಒಂದು ಸಮಾಜಕ್ಕೆ ನಾಯಕನಲ್ಲ, ಕರ್ನಾಟಕ ರಾಜ್ಯದ 6.5 ಕೋಟಿ ಜನತೆಯ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ದಿವಸ ನಾವು ಆ ಕೆಲಸವನ್ನು ನಾವು ಮಾಡಬೇಕಾದಂತ ಅವಶ್ಯಕವಾಗಿದೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಕ್ ಹೋಗಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಕೋರ್ ಕಮಿಟಿಯವರು ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ತಗೊಳ್ತೇವೆ. ಆದರೆ ಯಾವುದೇ ನಿರ್ಧಾರ ತಗೋಬೇಕಾದ್ರೆ ನನ್ನ ತಾಯಿ ಕರ್ನಾಟಕ ಮಾತೆಯ ಗೌರವನ್ನ ಅಡ ಇಟ್ಟು, ಜನತಾ ದಳವನ್ನ ಅಡ ಇಟ್ಟು ಎಂದು ನಾವು ನಿರ್ಣಯ ತಗೊಳಕ್ ಹೋಗೋದಿಲ್ಲ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಆದ್ರಿಂದ ತಾವೆಲ್ಲರೂ ಏನು ಬಂದಿದ್ದೀರಿ ಪಕ್ಷದ ಅಧ್ಯಕ್ಷನಾಗಿ, ಇವತ್ತು ನಿಮಗೆ ಹಳ್ಳಿ ಕಡೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ತಾಲೂಕು ಮಟ್ಟದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಆ ತೊಂದರೆಗಳಿಗೆ ನೀವು ಸಹಿಸಿಕೊಂಡಿದ್ದೀರಿ. ಡಿಸೆಂಬರ್ ಜನವರಿ ತಿಂಗಳು ಮುಗೀಲಿ, ರಾಜ್ಯದ ಚಿತ್ರಣ ಬದಲಾಗತ್ತೆ. ಯಾರು ಯಾವ ಪಾರ್ಟಿ ಹೋಗ್ತಾರೆ, ಯಾವ ಪಾರ್ಟಿಗೆ ಬರ್ತಾರೆ, ಸಂತೆ ಸೇರಿದಾಗ ಗೊತ್ತಾಗತ್ತೆ. ಆದ್ರಿಂದ ಇವತ್ತು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಹೆಚ್ಚು ಮಾತನಾಡಕ್ ನಾವು ಹೋಗಲಿಲ್ಲ. 26ನೇ ತಾರೀಕಿಂದ ಕಲ್ಯಾಣ ಕರ್ನಾಟಕದ ಪ್ರವಾಸವನ್ನ ಗುಲ್ಬರ್ಗ, ರಾಯಚೂರು, ಬೀದರು, ಕೊಪ್ಪಳ, ಬಳ್ಳಾರಿ ಈ ಭಾಗದಲ್ಲಿ ಯಾದಗಿರಿ ಪ್ರವಾಸಕ್ಕೆ ನಾವು ಬರ್ತೀವಿ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಿ, ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಧೈರ್ಯವಾಗಿ ಹೋಗಿ ಇವತ್ತು ನಡೆ ಮುಂದೆ ಕಂಕಣವ ಕಟ್ಟಿಂದೆ ಕನ್ನಡ ನಾಡೊಂದೇ ಕನ್ನಡದ ಗೌರವನ್ನ ಎತ್ತಿ ಹಿಡಿದಂತಹ ದೇವೇಗೌಡರ ಜೊತೆಯಲ್ಲಿ ನಾವಿದ್ದೇವೆ ಅನ್ನಕ್ಕಂಥ ಸಂಕಲ್ಪ ಸಂದೇಶವನ್ನ ಈ ರಾಜ್ಯದ ಜನತೆಗೆ ನೀವು ಕೊಟ್ಟಿದ್ದೀರಿ ಅನ್ನಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.